Hi students, today we'll study one more concurrency control technique. Okay, that is timestamp ordering protocol. Okay, timestamp ordering protocol. ಅಲ್ಲಿ ಆಲ್ರೆಡಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ. ವಾಟ್ ಯು ಮೀನ್ ಬೈ ಟೈಮ್ ಸ್ಟ್ಯಾಂಪ್, ಹೌ ಯು ಆರ್ ಗೋಯಿಂಗ್ ಟು ಜನರೇಟ್ ದ ಟೈಮ್ ಸ್ಟ್ಯಾಂಪ್ಸ್ ಅಂಡ್ ವಾಟ್ ಆರ್ ದ ಫಾರ್ಮುಲಾ ಅಂಡ್ ಆಫ್ ದ ಟೈಮ್ ಸ್ಟ್ಯಾಂಪ್ ಅಂಡ್ ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂಸ್ ಅಂಡ್ ರೈಟ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂಸ್ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಐ ರಿಪೀಟ್ ಒನ್ಸ್ ಅಗೇನ್. ಸೊ ಟೈಮ್ ಸ್ಟ್ಯಾಂಪ್ ಈಸ್ ಅ ಯುನಿಕ್ ಐಡೆಂಟಿಫೈರ್ ಕ್ರಿಯೇಟೆಡ್ ಬೈ ದ ಡೇಟಾಬೇಸ್ management system that indicates relative starting time of a transaction. ಸೊ ಟೈಮ್ ಸ್ಟ್ಯಾಂಪ್ ಅನ್ನೋದು ಒಂದು ಯುನಿಕ್ ಐಡೆಂಟಿಫೈರ್. ಇದು ಯುನಿಕ್ ಆಗಿರುತ್ತೆ ಯಾಕಂದ್ರೆ ಎರಡು ಟ್ರಾನ್ಸಾಕ್ಷನ್ಗೆ ಸೇಮ್ ಟೈಮ್ ಸ್ಟ್ಯಾಂಪ್ ಇರಲ್ಲ. ಓಕೆ, ಬೇರೆ ಬೇರೆ ಟೈಮಲ್ಲೇ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಈಸ್ ಅ ಯುನಿಕ್ ಐಡೆಂಟಿಫೈರ್ ಅಂಡ್ ಇಟ್ ಈಸ್ ಆಲ್ವೇಸ್ ಇಂಡಿಕೇಟ್ಸ್ ದ ರಿಲೇಟಿವ್ ಸ್ಟಾರ್ಟಿಂಗ್ ಟೈಮ್ ಆಫ್ ದಿ ಟ್ರಾನ್ಸಾಕ್ಷನ್. ಆ ಟ್ರಾನ್ಸಾಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಟೈಮ್ ಅನ್ನೋದು ನೋಟ್ ಮಾಡ್ತಾ ಇರುತ್ತೆ. ಸೊ ಇಟ್ ಡಿನೋಟ್ಸ್ ದ ಸ್ಪೆಸಿಫಿಕ್ ಟೈಮ್ ಆಫ್ ಎನಿ ಟ್ರಾನ್ಸಾಕ್ಷನ್ಸ್. ದಿಸ್ ಈಸ್ ಅಬೌಟ್ ಯುವರ್ ಟೈಮ್ ಸ್ಟ್ಯಾಂಪ್. So timestamp can be generated. ಹೆಂಗ್ ಜನರೇಟ್ ಮಾಡ್ತೀರಾ? There are two ways to generate the timestamp. One is system clock ಮತ್ತೆ logical counter. System clock ಏನ್ ಮಾಡುತ್ತೆ? So it is at a time of transaction started. ಯಾವಾಗ ನಿಮ್ಮ time of transaction start ಆಗುತ್ತೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. It notes the at what time transaction starts. Okay. ಲಾಜಿಕಲ್ ಕೌಂಟರ್ ಏನಾಗುತ್ತೆ ಅಂದ್ರೆ ಲಾಜಿಕಲ್ ಕೌಂಟರ್ ತನ್ನಷ್ಟು ತಾನೇ ಇನ್ಕ್ರಿಮೆಂಟ್ ಆಗುತ್ತೆ. ಯಾವಾಗ ಹೊಸ ಟ್ರಾನ್ಸಾಕ್ಷನ್ ಬರುತ್ತೋ ಅದಕ್ಕೆ ಟೈಮ್ ಸ್ಟ್ಯಾಂಪ್ ಅಸೈನ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಲ್ರೆಡಿ ಇಟ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಇಟ್ ಸೆಲ್ಫ್. ಓಕೆ, ದಿಸ್ ಇಸ್ ಲಾಜಿಕಲ್ ಕೌಂಟರ್. ಇದನ್ನು ನಿಮ್ ಇಂಪಾರ್ಟೆಂಟ್ ಫಾರ್ಮುಲಾ ಏನ್ ಕಲ್ತಿದ್ದೀರಾ? ದ ಫಸ್ಟ್ ಟ್ರಾನ್ಸಾಕ್ಷನ್ ಟೈಮ್ ಸ್ಟ್ಯಾಂಪ್ ಆಫ್ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಟೈಮ್ ಸ್ಟ್ಯಾಂಪ್ ಆಫ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆರ್ ಲಾಸ್ಟ್ ಟ್ರಾನ್ಸಾಕ್ಷನ್ಸ್. ಓಕೆ, ಇವಾಗ ನೋಡಿ T1 ಟ್ರಾನ್ಸಾಕ್ಷನ್ ಎಕ್ಸಾಂಪಲ್ಗೆ T1 ಟ್ರಾನ್ಸಾಕ್ಷನ್ 9 AM ಗೆ ಎಂಟರ್ ಆಗಿದೆ ಅನ್ಕೊಳ್ಳೋಣ ಸಿಸ್ಟಮ್ ಅಲ್ಲಿ. T2 ಟ್ರಾನ್ಸಾಕ್ಷನ್ 9 ಆದ್ಮೇಲೆ ಆಗ್ಬೇಕಲ್ಲ, ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅದು T2 ಈಸ್ 9:10 AM ಗೆ ಎಂಟರ್ ಆಗಿದೆ. ಸೊ ವಾಟ್ ಹ್ಯಾಪನ್ಸ್? ದ ಫಸ್ಟ್ ಟ್ರಾನ್ಸಾಕ್ಷನ್ ಟೈಮ್ ಸ್ಟ್ಯಾಂಪ್ ಈಸ್ ಲೆಸ್ ದ್ಯಾನ್ ದಿ next timestamp of the next transaction. Okay, so that's what 9 is less than 9:10. That's what always you should remember this. Timestamp of first transaction is always less than the next transaction or the last transaction. ಹೆಂಗೆ ಟ್ರಾನ್ಸಾಕ್ಷನ್ ಬರ್ತಾ ಹೋಗುತ್ತೆ ಟೈಮ್ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ, ಸೊ ಕಡಿಮೆ ಆಗಲ್ಲ. ಸೊ 9, 9:10, 9:20, okay, 9:30, 10, like that. Time is going to increase. That's what we take it as the first transaction ಕಡಿಮೆ ಇರುತ್ತೆ ಟೈಮ್, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಟೈಮ್ ಯಾವಾಗಲೂ ಜಾಸ್ತಿ ಇರುತ್ತೆ. ಓಕೆ, ಸೊ ಮತ್ತೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂಸ್, ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂಸ್ ಮತ್ತು ರೈಟ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂಸ್ ವಿತ್ ಅನ್ ಎಕ್ಸಾಂಪಲ್ ಆಲ್ಸೋ ಹ್ಯಾವ್ ಎಕ್ಸ್ಪ್ಲೈನ್. ಜಸ್ಟ್ ಹೇಳ್ತೇನೆ ಅಂದರೆ ಏನಂತ ಹೇಳಿ. ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ಅಂದರೆ ಲಾರ್ಜೆಸ್ಟ್ ಟೈಮ್ ಸ್ಟ್ಯಾಂಪ್ ಆಫ್ ಎನಿ ಟ್ರಾನ್ಸಾಕ್ಷನ್ ದ್ಯಾಟ್ ರೀಡ್ ಸಕ್ಸಸ್ಫುಲಿ, ರೀಡಿಂಗ್ ಸಕ್ಸಸ್ಫುಲಿ ಆಗಿರಬೇಕು. ಬಟ್ ಲಾರ್ಜೆಸ್ಟ್ ಟೈಮ್ ಸ್ಟ್ಯಾಂಪ್ ಆಫ್ ಎನಿ ಟ್ರಾನ್ಸಾಕ್ಷನ್ಸ್, ಈಗ ಭಾಳಷ್ಟು ನಾಲ್ಕೈದು ಟ್ರಾನ್ಸಾಕ್ಷನ್ ಅಲ್ಲಿ ಯಾವ್ದು ರೀಡ್ ಟೈಮ್ ಸಕ್ಸಸ್ಫುಲಿ ಆಗಿದೆನೋ ರೀಡ್ ಸಕ್ಸಸ್ ಆ ಟೈಮ್ನ ನೀವು ತಗೊಳ್ತೀರಾ. ಅಫ್ಕೋರ್ಸ್ ಇಟ್ ವಿಲ್ ಬಿ ದ ಲಾರ್ಜೆಸ್ಟ್, ಯಾಕಂದ್ರೆ ಬರ್ತಾ ಇರೋ ಟ್ರಾನ್ಸಾಕ್ಷನ್ ಈಗ ರೀಸೆಂಟ್ ಆಗಿರೋ ರೀಡ್ ಯಾವಾಗಲೂ ಅದ್ರ ಟೈಮ್ ಹೆಚ್ಚಿಗೆ ಇರುತ್ತೆ. ಸೊ ದಟ್ಸ್ ವಾಟ್ ವಿ ಟೇಕ್ ಇಟ್ ಆಸ್ ಲಾರ್ಜೆಸ್ಟ್ ಟೈಮ್ ಸ್ಟ್ಯಾಂಪ್ ಆಫ್ ಎನಿ ಟ್ರಾನ್ಸಾಕ್ಷನ್ ದಟ್ ಎಕ್ಸಿಕ್ಯೂಟೆಡ್ ರೀಡ್ ಸಕ್ಸಸ್ಫುಲ್ ಇದ್ರೆ ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ತಗೋತೀರಾ. ಲಾರ್ಜೆಸ್ಟ್ ಟೈಮ್ ಸ್ಟ್ಯಾಂಪ್ ಆಫ್ ಎನಿ ಟ್ರಾನ್ಸಾಕ್ಷನ್ ದಟ್ ಎಕ್ಸಿಕ್ಯೂಟ್ ರೈಟ್ ಸಕ್ಸಸ್ಫುಲ್ ಇದ್ರೆ ರೈಟ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ತಗೋತೀರಾ. ಅಂಡ್ ರಿಮೆಂಬರ್ ದಿಸ್ ಇಸ್ ಆಲ್ವೇಸ್ ಲಾರ್ಜೆಸ್ಟ್, ದೊಡ್ಡದಿರೋದನ್ನೇ ತಗೋಬೇಕಂದ್ರೆ ರೀಸೆಂಟ್ ಆಗಿರೋ ಟ್ರಾನ್ಸಾಕ್ಷನ್ ಅಂತ ಹೇಳಿ. ವಿತ್ ಎಕ್ಸಾಂಪಲ್ ಆಲ್ಸೋ ಹ್ಯಾವ್ ಎಕ್ಸ್ಪ್ಲೈನ್ಡ್. ಐ ಹೋಪ್ ಯು ಹ್ಯಾವ್ ರಿಮೆಂಬರ್ಡ್ ದಿಸ್. ಇನ್ ಲಾಸ್ಟ್ ಕ್ಲಾಸ್ ಐ ಟೋಲ್ಡ್ ಯು. ಓಕೆ, ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂದಲ್ಲಿ ಏನು ಮಾಡಿದ್ದೀರಾ? ಇಲ್ಲಿ ಎಷ್ಟು ಬಂದಿದೆ? ವ್ಯಾಲ್ಯೂ 30 ಬಂದಿದೆ. ಓಕೆ, ಲಾರ್ಜೆಸ್ಟ್ ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ಇದ್ರಲ್ಲಿ ನೋಡಬೇಕು. ಇಲ್ಲೊಂದು ರೀಡ್ ಇದೆ, ಇಲ್ಲೊಂದು ರೀಡ್ ಇದೆ, ಇದರಲ್ಲಿ ಯಾವ್ದು ದೊಡ್ಡದಿದೆ? ಸೊ 30 is the read time stamp value is executed successfully. So same as right time stamp value ಇಲ್ಲಿ ಎಷ್ಟು ಬಂದಿದೆ? ವ್ಯಾಲ್ಯೂ 40 ಬಂದಿದೆ. ಓಕೆ, ಸೊ ನಿಮ್ಮ ಎಕ್ಸಾಂಪಲ್ ಅಲ್ಲಿ ಇರೋದೇ ಎರಡು ರೈಟ್ ಇದ್ರೆ ಇದರಲ್ಲಿ T1 ಟ್ರಾನ್ಸಾಕ್ಷನ್ ಮತ್ತೆ T4 ಟ್ರಾನ್ಸಾಕ್ಷನ್, ಇದೆರಡರಲ್ಲಿ ಟೈಮ್ ಸ್ಟ್ಯಾಂಪ್ ಯಾವ್ದು ದೊಡ್ಡದಿದೆ? 40 ಅಂತಿದೆ. ಸೊ ವಿಲ್ ಟೇಕ್ ದಟ್. ಬಟ್ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಫಸ್ಟ್ ಟ್ರಾನ್ಸಾಕ್ಷನ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ ದಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಚೆಕ್ ಮಾಡ್ತಾನೆ ಇರಬೇಕು. ಇಲ್ಲಿ ಚೆಕ್ ಮಾಡಿದಾರೆ, ಇಲ್ಲಿ ಚೆಕ್ ವರ್ಕ್ ಆಗಿದೆ ತಗೊಂಡು, ಇಲ್ಲಿ ವರ್ಕ್ ಆಗಿಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಅದ್ರ ಟೈಮ್ ಸ್ಟ್ಯಾಂಪ್ ಅಷ್ಟೇ ತಗೊಳ್ತಾರೆ. ಸೊ ಇಲ್ಲಿ ಪ್ಲೀಸ್ ಡೂ ಕರೆಕ್ಷನ್ಸ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ 10 is less than 40 ಆಗಬೇಕು ಇಲ್ಲಿ. ಓಕೆ, 10 is less than 40. ಸೊ ಅದಕ್ಕೆ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ಎಷ್ಟು ಬಂದಿದೆ? 40 ಬಂದಿದೆ. ಸೊ ಲಾರ್ಜೆಸ್ಟ್ ಟ್ರಾನ್ಸಾಕ್ಷನ್ ಅಟ್ ದಟ್ ಟೈಮ್ ಅಟ್ ರೈಟ್ ಆಪರೇಷನ್ ಇಸ್ ಸಕ್ಸಸ್ಫುಲ್. ಓಕೆ, ಇಲ್ಲಿವರೆಗೂ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವೇನು ಕಲಿಯೋದಂದ್ರೆ ಟೈಮ್ ಸ್ಟ್ಯಾಂಪ್ ಆರ್ಡರಿಂಗ್ ಪ್ರೋಟೋಕಾಲ್ ಅಂದ್ರೆ ಏನು, ವೈ ವಿ ನೀಡ್ ದಟ್, ವಾಟ್ ಈಸ್ ದ ಯೂಸ್ ಆಫ್ ದಟ್. ಓಕೆ, ಟೈಮ್ ಸ್ಟ್ಯಾಂಪ್ ಆರ್ಡರಿಂಗ್ ಪ್ರೋಟೋಕಾಲ್ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಆರ್ಡರ್ ದ ಟ್ರಾನ್ಸಾಕ್ಷನ್ಸ್. ಓಕೆ, ಒಂದು ನಿಮಿಷ ಇದೆ. ಇಟ್ ಈಸ್ ಗೋಯಿಂಗ್ ಟು ಆರ್ಡರ್ ದ ಟ್ರಾನ್ಸಾಕ್ಷನ್ಸ್ ಬೇಸ್ಡ್ ಆನ್ ದೇರ್ ಟೈಮ್ ಸ್ಟ್ಯಾಂಪ್ಸ್. ಟೈಮ್ ಸ್ಟ್ಯಾಂಪ್ ಏನ್ ಮಾಡುತ್ತೆ? ಇಟ್ಸ್ ಆರ್ಡರಿಂಗ್ ದ ಟ್ರಾನ್ಸಾಕ್ಷನ್ಸ್. ಓಕೆ, ಟ್ರಾನ್ಸಾಕ್ಷನ್ಸ್ ಅನ್ನ ಆರ್ಡರ್ ಅಲ್ಲಿ ಮಾಡ್ತಾ ಹೋಗುತ್ತೆ. ಎದ್ರ ಮೇಲೆ ಬೇಸ್ ಇಟ್ಕೊಂಡು ಮಾಡುತ್ತೆ ಅಂದ್ರೆ ಇಟ್ ಇಸ್ ಡಿಪೆಂಡ್ಸ್ ಆನ್ ದೇರ್ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಆರ್ಡರಿಂಗ್ ಮಾಡ್ತಾ ಹೋಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ದ ಟೈಮ್ ಸ್ಟ್ಯಾಂಪ್ ಆರ್ಡರಿಂಗ್ ಪ್ರೋಟೋಕಾಲ್ ಈಸ್ ಯೂಸ್ ಟು ಆರ್ಡರ್ ದ ಟ್ರಾನ್ಸಾಕ್ಷನ್ಸ್
ಬೇಸ್ಡ್ ಆನ್ ದೇರ್ ಟೈಮ್ ಸ್ಟ್ಯಾಂಪ್ಸ್. ಓಕೆ, ಸೊ ಈ ಆರ್ಡರ್ ಮಾಡುವಾಗ ಹಂಗೆ ಟ್ರಾನ್ಸಾಕ್ಷನ್ಸ್ ಹೆಂಗೆ ಕ್ರಿಯೇಟ್ ಆಗ್ತವೆ ಒಂದಾದ್ಮೇಲೆ ಒಂದು. ಸೊ ಇಟ್ ಆಫ್ ಕೋರ್ಸ್ ಇಟ್ ಇಸ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ಟೈಮಿಗೆ ಹೆಂಗೆ ಟ್ರಾನ್ಸಾಕ್ಷನ್ ಬರ್ತಾ ಹೋಗುತ್ತೋ ಆ ಟ್ರಾನ್ಸಾಕ್ಷನ್ ಟೈಮ್ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಅಂದ್ರೆ ಕಡಿಮೆ ಇರೋ ಟ್ರಾನ್ಸಾಕ್ಷನ್ ಬಂದಿರೋ ಅಂದ್ರೆ ಇಟ್ ಇಸ್ ಟೈಮ್ ಕಡಿಮೆ ಇದೆ ಅಂದ್ರೆ ಇಟ್ ಇಸ್ ಫಸ್ಟ್ ಟ್ರಾನ್ಸಾಕ್ಷನ್ ಅಂತ ಅರ್ಥ, ಅದಕ್ಕಿಂತ ಮುಂಚೆ ಬಂದಿದೆ ಅಂತ ಅರ್ಥ. ಸೊ ಆರ್ಡರ್ ಆಫ್ ಟ್ರಾನ್ಸಾಕ್ಷನ್ ಇಸ್ ನಥಿಂಗ್ ಬಟ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದಿ creation. Please remember this, always ascending only. Next, what it does, why we need this timestamp ordering ಏನು ಮಾಡುತ್ತೆ? It ensures serializability among transactions then conflicting read and write operations. Okay, read and write serially ಹೆಂಗೆ ಎಕ್ಸಿಕ್ಯೂಟ್ ಆಗಬೇಕು, ಅದೊಂದು ಕಾನ್ಫ್ಲಿಕ್ಟ್ ಅರೈಸ್ ಆದರೆ ಅದನ್ನ ಹೆಂಗೆ ಸಾಲ್ವ್ ಟೈಮ್ ಸ್ಟ್ಯಾಂಪ್ ಡಿಪೆಂಡ್ ಮಾಡ್ಕೊಂಡ್ಬಿಟ್ಟು ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೋ ಅದು ನೋಡ್ತಾ ಹೋಗುತ್ತೆ. ಓಕೆ, responsibility of protocol system that the conflicting pair of tasks should be executed according to the timestamp values of the transactions. Okay, responsibility ಏನಪ್ಪ ಈ protocol ಅಂತಂದ್ರೆ conflicting pair of tasks should be executed according to the timestamp values. Conflicting pair of tasks ಅಂದ್ರೆ ಯಾವುದು? yours read write, write read, WW conflicts. ಓಕೆ, ಈ ಕಾನ್ಫ್ಲಿಕ್ಟ್ಸ್ ಪೇರ್ ಆಫ್ ಟಾಸ್ಕ್ ಕಾನ್ಫ್ಲಿಕ್ಟ್ಸ್ ಇದ್ದಾಗ ಅವು ಹೆಂಗೆ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಅಕಾರ್ಡಿಂಗ್ ಟು ದೇರ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂಸ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ತೀರಾ. Okay, these are the 4 important things regarding your timestamp ordering. Okay, I repeat once again, the timestamp ordering protocol is used to order the transactions based on their timestamps. Okay, so next, always the order of the transaction is always in ascending order. What it ensures? It ensures the serializability among the transactions, their conflicting of read and write operations. And what is the main responsibility of your timestamp protocol? That conflicting pair of tasks should be executed according to the timestamp values of the transaction. This is what about your timestamp protocol. Okay, we'll see how it works now. Okay, what are the problems we can face in that, how it is going to be work. Okay, so timestamp ordering protocol already I told you should remember this formula. Timestamp value of first transaction should be less than timestamp value of next transaction. Okay, same thing, it ensures any conflicting read write operations are executed in time order. ಆ ಟೈಮ್ ಸ್ಟ್ಯಾಂಪ್ ಇದ್ರ ಮೇಲೆ ಅದು ಆರ್ಡರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೀವು ಟ್ರಾನ್ಸಾಕ್ಷನ್ ಅಂದ್ರೆ ಯು ಆರ್ ಗೋಯಿಂಗ್ ಟು ರೀಡ್ ಅಂಡ್ ರೈಟ್ ಆಪರೇಷನ್ ಮಾಡಲೇಬೇಕು. ಸೊ ರೀಡ್ ಆಪರೇಷನ್ ಮಾಡುವಾಗ ನೀವು ಏನ್ ಚೆಕ್ ಮಾಡಬೇಕು, ರೈಟ್ ಆಪರೇಷನ್ ಮಾಡುವಾಗ ಏನ್ ಚೆಕ್ ಮಾಡಿ, ರೀಡ್ ಮಾಡುವಾಗ ಯು ಹ್ಯಾವ್ ಟು ಚೆಕ್ ವಿತ್ ದಿ ರೈಟ್. ಯಾಕಂದ್ರೆ ರೀಡ್ ಒಟ್ಟಿಗೆ ಕಾನ್ಫ್ಲಿಕ್ಟ್ ರೈಸ್ ಆಗೋದು ಸೀರಿಯಲ್ ಯಾವುದು ರೈಟ್, ರೀಡ್ ರೈಟ್ ಪ್ರಾಬ್ಲಮ್ ಸಾಲ್ವ್ ರೈಸ್ ಆಗುತ್ತೆ. ಓಕೆ, ರೀಡ್ ಮಾಡುವಾಗ ರೀಡ್ ಇಶ್ಯೂ ಇದ್ದಾಗ ನೀವು ರೈಟ್ ಚೆಕ್ ಮಾಡಿ, ರೈಟ್ ಇಶ್ಯೂ ಇದ್ದಾಗ ಯು ಹ್ಯಾವ್ ಟು ಚೆಕ್ ವಿತ್ ರೀಡ್ ಆ್ಯಂಡ್ ರೈಟ್, ಎರಡನ್ನೂ ಚೆಕ್ ಮಾಡಬೇಕು. ಯಾಕಂದರೆ ರೈಟ್ ರೀಡನ್ನು ಕಾನ್ಫ್ಲಿಕ್ಟ್ ರೈಸ್ ಆಗುತ್ತೆ, ರೈಟ್ ಕಾನ್ಫ್ಲಿಕ್ಟ್ ಕೂಡ ರೈಸ್ ಆಗುತ್ತೆ. ಓಕೆ, ಎರಡು ಚೆಕ್ ಮಾಡಬೇಕು. ಇಲ್ಲಿ ನೋಡೋಣ ಒಂದೊಂದೇ ಇಶ್ಯೂಸ್ ನೋಡ್ಕೊಂಡ್ಬಿಟ್ಟು ಅವ್ನು ಹೆಂಗೆ ಅದನ್ನ ರೀಡ್ ಅಲೌ ಮಾಡಬೇಕೋ ಬೇಡೋ ಅಥವಾ ರೈಟ್ ಅಲೌ ಮಾಡಬೇಕೋ ಬೇಡೋ, ವಿಲ್ ಚೆಕ್ ಇಟ್ ದಟ್. ಓಕೆ, ಇವಾಗ ನೀವು ಮಾಡ್ತಾ ಇರೋದು ಯುವರ್ ಇಶ್ಯೂ ಇಸ್ ವಿತ್ ರೀಡ್ ಮಾಡುವಾಗ ಏನು ಮಾಡಬೇಕು? ಸೊ TI issues read A ಅಂತ ಹೇಳಿ. What do you mean by TI? T is a transaction of any transaction. T1, T2, 3. I stands for 1, 2, 3. ಅದು T1 ಟ್ರಾನ್ಸಾಕ್ಷನ್ ಇರ್ಬೋದು, T2 ಟ್ರಾನ್ಸಾಕ್ಷನ್, T3 ಇರ್ಬೋದು. ಈಗ TI ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇದೆ? ಇಟ್ ವಾಂಟ್ಸ್ ಟು ರಿಕ್ವೆಸ್ಟಿಂಗ್ ಫಾರ್ ರೀಡ್. ಓಕೆ, ಇದು ರಿಕ್ವೆಸ್ಟ್ ಮಾಡ್ತೀವಿ, TI ಟ್ರಾನ್ಸಾಕ್ಷನ್ ರಿಕ್ವೆಸ್ಟ್ ಮಾಡ್ತದೆ ರೀಡ್ ಮಾಡಲಿಕ್ಕೆ. ಓಕೆ, ಅವಾಗ ನಿಮಗೆ ಎರಡು ಪ್ರಾಬ್ಲಮ್ ರೈಸ್, ಎರಡು ಪಾಸಿಬಿಲಿಟೀಸ್ ಇದೆ. ಒನ್ ಈಸ್ TS ಟೈಮ್ ಸ್ಟ್ಯಾಂಪ್ ಆಫ್ TI ಶುಡ್ ಬಿ ಲೆಸ್ ದ್ಯಾನ್ ರೈಟ್ ಟೈಮ್ ಸ್ಟ್ಯಾಂಪ್ ಆಫ್ A. ಇದೊಂದು ಪಾಸಿಬಿಲಿಟಿ. ನೆಕ್ಸ್ಟ್ ಒಂದು ಟೈಮ್ ಸ್ಟ್ಯಾಂಪ್ ಆಫ್ TI ಇಸ್ ಗ್ರೇಟರ್ ಆರ್ ಈಕ್ವಲ್ ಟು ರೈಟ್ ಟೈಮ್ ಸ್ಟ್ಯಾಂಪ್ ಆಫ್ A, ರೈಟ್ ಸ್ಟ್ಯಾಂಪ್ ಆಫ್ A ಅಂತ ಇದೆ. ಓಕೆ, ಸೊ ನೀವು ರೈಟ್ ಚೆಕ್ ಮಾಡಬೇಕಲ್ಲ ರೀಡ್ ಇದ್ದಾಗ. ಸೊ ರೀಡ್ ಟೈಮ್ ಸ್ಟ್ಯಾಂಪ್ ಆಫ್ TI ಈಸ್ ಲೆಸ್ ದ್ಯಾನ್ ರೈಟ್ ಟೈಮ್ ಸ್ಟ್ಯಾಂಪ್ ಆಫ್ A ಅಂದ್ರೆ ಅರ್ಥ ಏನು? TI ಏನಾಯ್ತು? ಲೆಸ್ ಇದೆ. ಇಟ್ ಮೀನ್ಸ್ ವಾಟ್? ಇಟ್ ಈಸ್ ಅ ಓಲ್ಡರ್ ಟ್ರಾನ್ಸಾಕ್ಷನ್. ಓಕೆ, ಸೊ ಓಲ್ಡರ್ ಟ್ರಾನ್ಸಾಕ್ಷನ್ ನೀವು ರೈಟ್ ಮಾಡ್ಲಿಕ್ಕೆ ಅಲೌ ಮಾಡ್ತೀರಾ, ರೀಡ್ ಮಾಡ್ಲಿಕ್ಕೆ ಅಲೌ ಮಾಡ್ತೀರಾ? ನೋ, ಇಟ್ಸ್ ಟೈಮ್ ಈಸ್ ಔಟ್. ಸೊ ವಾಟ್ ಯು ಆರ್ ಗೋಯಿಂಗ್ ಟು ರಿಜೆಕ್ಟ್ ಇಟ್. ಓಕೆ, ಅಂಡ್ ಸೇಮ್ ಥಿಂಗ್ ರೈಟ್ ಟೈಮ್ ಸ್ಟ್ಯಾಂಪ್ ಆಫ್ TI ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ರೈಟ್ ಟೈಮ್ ಸ್ಟ್ಯಾಂಪ್ ಆಫ್ A. ಇವಾಗ ಏನು ಮಾಡ್ತೀರಾ? ನಿಮ್ದು TI ಟ್ರಾನ್ಸಾಕ್ಷನ್ ಟೈಮ್ ಏನಿದೆ ಗ್ರೇಟರ್ ಇದೆ, ಅಂದ್ರೆ ಇಟ್ ಮೀನ್ಸ್ ಇಟ್ ಇಸ್ ಅ ರೀಸೆಂಟ್. ಹಂಗೆ ಇವಾಗ ಏನು ಮಾಡ್ತೀರಾ? ಸೊ ಯು ಹ್ಯಾವ್ ಟು ಅಲೌ ದಿ read. Okay, so this is the issues you are going to check it with the read. Okay, issues with the read. Already example ಅಲ್ಲಿ ನೋಡಿದ್ವಿ. ಇವಾಗ ರೈಟ್. ಸೊ ಇದನ್ನ ಇನ್ನೂ ಸ್ವಲ್ಪ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಓಕೆ, ಸೊ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ಆಫ್ TI ಇಸ್ ಲೆಸ್ ದ್ಯಾನ್ ರೀಡ್ ಟೈಮ್ ಸ್ಟ್ಯಾಂಪ್ ವ್ಯಾಲ್ಯೂ ಆಫ್ Q. ಇದು ಇಟ್ ಈಸ್ ವಿತ್ ದಿ ರೈಟ್
ಓಕೆ ರೀಡ್ ಚೆಕ್ ಮಾಡೋಣ ಫಸ್ಟ್. ಓಕೆ ಸೊ ರೀಡ್ ಟೈಮ್ ಸ್ಟಾಂಪ್ ವ್ಯಾಲ್ಯೂ, ರೀಡ್ ಇಶ್ಯೂಸ್, TI ಇಶ್ಯೂಸ್, ರೀಡ್ ಮಾಡುವಾಗ ನೀವೇನು ಚೆಕ್ ಮಾಡ್ತೀರಾ, ರೈಟ್ ಚೆಕ್ ಮಾಡ್ತೀರಾ. ಸೊ ಒಂದೇ ಪಾಸಿಬಿಲಿಟಿ ಏನಿತ್ತು, ಟೈಮ್ ಸ್ಟಾಂಪ್ ಆಫ್ TI ಇಸ್ ಲೆಸ್ ದನ್ ರೈಟ್ ಟೈಮ್ ಸ್ಟಾಂಪ್ ವ್ಯಾಲ್ಯೂ ಆಫ್ A. ಓಕೆ, ಇದರ ಅರ್ಥ ಏನು, TI is a older transaction. Okay, what it indicates, it means that TI needs to read a value of A that already overwritten. ಓಕೆ, ಇದು ರೀಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬಟ್ ಇಸ್ ಆಲ್ರೆಡಿ ಓವರ್ ರಿಟರ್ನ್ ಆಗಿದೆ. ಹಾಗಿದ್ರೆ ಏನ್ ಮಾಡ್ಬೇಕು, ಹೆನ್ಸ್ ದ ರಿಕ್ವೆಸ್ಟ್ ಮಸ್ಟ್ ಬಿ ರಿಜೆಕ್ಟೆಡ್ ಆರ್ ರೋಲ್ ಬ್ಯಾಕ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಇದೆ, ಈಗ TI ಟ್ರಾನ್ಸಾಕ್ಷನ್ ಟೈಮ್ ಸ್ಟಾಂಪ್ 5 ಅಂತ ಇಟ್ಕೊಳ್ಳೋ, ಸಿಸ್ಟಮ್ ಅಲ್ಲಿ 5 AM ಗೆ ಎಂಟರ್ ಆಗಿದೆ ಅನ್ಕೊಳ್ಳೋ. ಈ ಟ್ರಾನ್ಸಾಕ್ಷನ್ ನಮ್ಗೆ ಗೊತ್ತಿಲ್ಲ ಯಾವ್ದಂತ, ಸೊ ಐ ಹ್ಯಾವ್ ರಿಟರ್ನ್ ದಟ್ಸ್ ವಾಟ್ TX. ಅದ್ರ ಟೈಮ್ ಸ್ಟಾಂಪ್ 10 ಅಂತಿದೆ. ಓಕೆ, ಸೊ ಈಗ ಆಲ್ರೆಡಿ ಇದು ಏನ್ ಮಾಡ್ಬಿಟ್ಟಿದೆ, ರೈಟ್ ಆಗ್ಬಿಟ್ಟಿದೆ ಅಟ್ 10, ಇದು ರೈಟ್ ಆಗಿದೆ. ನೆಕ್ಸ್ಟ್ ಈಗ ನೋಡಿ ನೀವೇನ್ ಮಾಡ್ತಾ ಇದ್ದೀರಾ, ಯು ಆರ್ ರಿಕ್ವೆಸ್ಟಿಂಗ್ ಫಾರ್ ರೀಡ್ ಆಫ್ಟರ್ ರೈಟ್ ಕಾನ್ಫ್ಲಿಕ್ಟ್, ಆಫ್ಟರ್ ರೈಟ್. ಈಗ ನೀವು ರೈಟ್ ಆದ್ಮೇಲೆ ಏನ್ ಮಾಡ್ರಿ, ರೀಡ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಬಟ್ ಇದ್ರ ಟೈಮ್ ಸ್ಟಾಂಪ್ ಏನಿದೆ 5 ಇದೆ. ವಿಲ್ ಇಟ್ ಅಲೌ, ಏನಾಗುತ್ತೆ ಈಗ, ಇಟ್ ಈಸ್ ರೈಸ್ ಟು ದಿ WR ಕಾನ್ಫ್ಲಿಕ್ಟ್, ಸೊ ಯು ಆರ್ ನಾಟ್ ಗೋಯಿಂಗ್ ಟು ಅಲೌ ಇಟ್. ಅಥವಾ ವೆನ್ ಇಟ್ ಮುಂಚೆನೆ ರೀಡ್ ಮಾಡ್ಬೇಕಂತಿದ್ರೆ, ನೀವು ಮುಂಚೆನೆ ರೀಡ್ ಮಾಡ್ಬೇಕಂದ್ರೆ ಏನ್ ಮಾಡಿದ್ರೆ, ಯು ಹ್ಯಾವ್ ಮಿಸ್ಡ್ ಇಟ್. ಓಕೆ, ದಟ್ ಟೈಮ್ ಹ್ಯಾಸ್ ಆಲ್ರೆಡಿ gone, so now you are trying to read it, it's not possible. So in this solution you are not going to ಏನ್ ಮಾಡ್ಬೇಕು, you are not going to allow to read, so just reject it and roll back. ನೆನ್ಪಿಟ್ಕೊಳ್ಳಿ, ಓಲ್ಡರ್ ಟ್ರಾನ್ಸಾಕ್ಷನ್ಸ್ಗೆ ಟೈಮ್ ಕಡಿಮೆ ಇದೆ. ಓಲ್ಡರ್ ಟ್ರಾನ್ಸಾಕ್ಷನ್ ಯಂಗರ್ ಟ್ರಾನ್ಸಾಕ್ಷನ್ಸ್ಗಿಂತ ಟೈಮ್ ಕಡಿಮೆ ಇರುತ್ತೆ. ಸೊ ಓಲ್ಡರ್ ಟ್ರಾನ್ಸಾಕ್ಷನ್ ರಿಕ್ವೆಸ್ಟ್ ಮಾಡಿದಾಗ ನೀವು ಏನು ಮಾಡಬೇಕು, ಅಲೌ ಮಾಡಬಾರ್ದು. ಓಕೆ, ಸೊ ಸೇಮ್ ವಿತ್ ರೈಟ್ ಇಶ್ಯೂಸ್ ಇದ್ದಾಗ ನೀವು ಏನು ಚೆಕ್ ಮಾಡಬೇಕು, ರೀಡು ಚೆಕ್ ಮಾಡಬೇಕು, ರೈಟು ಚೆಕ್ ಮಾಡಬೇಕು. ಓಕೆ, ಸಾರಿ, ಇನ್ನೊಂದು ಇಶ್ಯೂ ಇದೆ ರೀಡ್ ಒಟ್ಟಿಗೆ, ದಟ್ ಈಸ್ ಟೈಮ್ ಸ್ಟಾಂಪ್ ಆಫ್ TI ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ರೈಟ್ ಟೈಮ್ ಸ್ಟಾಂಪ್ ಆಫ್ Q. ಇಲ್ಲಿ ಏನ್ ಮಾಡ್ತೀರಾ, ನಿಮ್ ಟೈಮ್ ಸ್ಟಾಂಪ್ ಆಫ್ TI ಏನಿದೆ, ಇಟ್ ಈಸ್ ಗ್ರೇಟರ್, ಅಂದ್ರೆ ಅಸ್ಯೂಮ್ ಇದ್ರೆ 10 ಟೈಮ್ ಸ್ಟಾಂಪ್ ಇದೆ, 5 ಇದೆ. ಹಾಗಿದ್ರೆ ಇದು ಯಂಗರ್ ಟ್ರಾನ್ಸಾಕ್ಷನ್ ಆಯ್ತು, ಜೂನಿಯರ್ ಆಯ್ತು. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಅಲೌ ಇಟ್. ಓಕೆ, ಸೊ ಹಂಗಿದ್ರೆ ನಿಮ್ ಟೈಮ್ ಸ್ಟಾಂಪ್ ವ್ಯಾಲ್ಯೂ ಆಫ್ TI ಇಸ್ ಗ್ರೇಟರ್ ಇತ್ತಂದ್ರೆ ಏನ್ ಮಾಡ್ತೀರಾ, ಅಲೌ ಮಾಡ್ತೀರಾ. ಓಕೆ, ಫೈನ್. ಸೊ ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಇಂದ ಈಕ್ವಲ್ ಟು ಅಂತಿದೆ. ಓಕೆ, ಸೊ TI ಟೈಮ್ ಸ್ಟಾಂಪ್ ಆಫ್ TI ಇಸ್ ಈಕ್ವಲ್ ಟು ರೈಟ್ ಟೈಮ್ ಸ್ಟಾಂಪ್ ಆಫ್ Q ಅಂತ ಹೇಳಿ. ಸೊ ಯಾವಾಗ್ಲೂ ಯಾವ ಟೈಮ್ ಸ್ಟಾಂಪ್ ಎರಡು ಟ್ರಾನ್ಸಾಕ್ಷನ್ ಟೈಮ್ ಸ್ಟಾಂಪ್ ಸೇಮ್ ಇರಲ್ಲ. ಓಕೆ, ಆಲ್ರೆಡಿ ಆಯ್ತು, ಇಟ್ಸ್ ಅ ಯುನಿಕ್ ಐಡೆಂಟಿಫೈರ್. ಟೈಮ್ ಸ್ಟಾಂಪ್ ಇಸ್ ಅ ಯುನಿಕ್ ಐಡೆಂಟಿಫೈರ್ ಆಫ್ ಎ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದೇನೆ. ಸೊ ಇಟ್ ಮೀನ್ಸ್ any two transactions of timestamp will be same. Okay, never be same. ಅವು ಯಾವಾಗಲೂ ಸೇಮ್ ಇರೋ ಚಾನ್ಸೇ ಇಲ್ಲ, ಇಟ್ ಈಸ್ ಯೂನಿಕ್. ಹಂಗಿದ್ರೆ ಇಲ್ಲಿ ಕಂಡೀಷನ್ ಹೆಂಗೆ ತಗೊಳ್ತೀರಾ, ಇಲ್ಲಿ ಏನಂತಂದ್ರೆ ಈ ಟ್ರಾನ್ಸಾಕ್ಷನ್ ಅಲ್ಲಿ TX ಇದೊಂದು ನಿಮ್ TI ನೀವು ರಿಕ್ವೆಸ್ಟ್ ಮಾಡ್ತಾ ಇರೋದು TX ಅಲ್ಲಿ ರೈಟ್ ಆಗಿದೆ. ಇಲ್ಲೇ ಏನಾಗ್ಬಿಡುತ್ತೆ, ಆಫ್ಟರ್ ಸಮ್ ಟೈಮ್ ಇಮಿಡಿಯೇಟ್ ಇಟ್ ಇಸ್ ಗೋಯಿಂಗ್ ಟು ರೀಡ್ ಹಿಯರ್ ಇಟ್ ಸೆಲ್ಫ್ ಇನ್ ದ ಸೇಮ್ ಟ್ರಾನ್ಸಾಕ್ಷನ್. ಓಕೆ, ಸೊ ದಟ್ಸ್ ವಾಟ್ ಇನ್ ದ ಸೇಮ್ ಟ್ರಾನ್ಸಾಕ್ಷನ್ ಇಸ್ ಗೋಯಿಂಗ್ ಟು ಪರ್ಫಾರ್ಮ್. ಅದಕ್ಕೆ ಏನಾಗುತ್ತೆ ಅಂದ್ರೆ ಇಟ್ ಈಸ್ ಈಕ್ವಲ್ ಅಂತ ಹೇಳ್ತೀವಿ. ಹಂಗಿದ್ದಾಗ ಈಗ ಇಫ್ ಇಟ್ ಈಸ್, ಈಗ ಇದರಲ್ಲಿ ಯಾವ ವ್ಯಾಲ್ಯೂನ ನೀವು ರೀಡ್ ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು. ರೀಡ್ ವ್ಯಾಲ್ಯೂ ಹ್ಯಾಸ್ ಟು ಬಿ ಅಪ್ಡೇಟ್ ಫಾರ್ ಟು ಕನ್ಸಿಡರ್ ದ ಲೇಟೆಸ್ಟ್ ರೀಡ್ ವ್ಯಾಲ್ಯೂ ಹ್ಯಾಸ್ ಟು ಬಿ ಅಪ್ಡೇಟ್. ಲೇಟೆಸ್ಟ್ ಅಂದ್ರೆ ರೀಸೆಂಟ್ ಆಗಿರೋದು, ಅಂದ್ರೆ ಲಾರ್ಜೆಸ್ಟ್ ಒನ್. ಸೊ ಸಾರಿ, ಕನ್ಸಿಡರ್ ದ ಲೇಟೆಸ್ಟ್ ರೀಡ್ ವ್ಯಾಲ್ಯೂ ಹ್ಯಾಸ್ ಟು ಬಿ ಅಪ್ಡೇಟೆಡ್. ಅದರಲ್ಲಿ ಯಾವ್ದು ತಗೋಬೇಕಂದ್ರೆ ಮ್ಯಾಕ್ಸಿಮಮ್ ಆಫ್ ರೀಡ್ ಟೈಮ್ ವ್ಯಾಲ್ಯೂ, ರೀಡ್ ಟೈಮ್ ಸ್ಟಾಂಪ್ ಆಫ್ Q ಅಥವಾ ನಿಮ್ ಟೈಮ್ ಸ್ಟಾಂಪ್ ವ್ಯಾಲ್ಯೂ ಆಫ್ ದಿ TI. ಇವೆರಡರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆ ಅದನ್ನ ಆ ವ್ಯಾಲ್ಯೂ ತಗೊಂಡ್ಬಿಟ್ಟು ರೀಡ್ ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ರೀಡ್ ಇಶ್ಯೂಸ್. ಓಕೆ, ನಾವು ವಿಲ್ ಟೇಕ್ ವಿತ್ ದ ರೈಟ್ ಇಶ್ಯೂಸ್. ರೈಟ್ ಇಶ್ಯೂಸ್ ಇದ್ದಾಗ ನೀವು ಏನ್ ಮಾಡಬೇಕು, ಯು ಹ್ಯಾವ್ ಟು ಚೆಕ್ ವಿತ್ ರೀಡ್ ಆಲ್ಸೋ ಅಂಡ್ ರೈಟ್ ಆಲ್ಸೋ. ಫಸ್ಟ್ ನೀವು ರೀಡ್ ಒಟ್ಟಿಗೆ ಚೆಕ್ ಮಾಡೋಣ. ಸೊ ಟೈಮ್ ಸ್ಟಾಂಪ್ ಆಫ್ TI is less than read time stamp of Q. ಏನಾಗ್ಬಿಡ್ತು, it becomes the older one. Will you allow it? No. It means that value of TI is producing was needed. TI is producing was needed previously. Okay, needed previously. The system assumed that the value would never be produced, hence it is rejected at the rollback. Okay, so ನೀವು ಆಲ್ರೆಡಿ ಇದೆ ಆಗಿರೋದನ್ನ ನೀವು ಮತ್ತೆ ತಗೊಳ್ತಾ ಇದ್ದೀರಂತ. ಸೊ ರೀಡ್ ಆಲ್ರೆಡಿ ಪರ್ಫಾರ್ಮ್ ಆಗಿದೆ, ರೀಡ್ ಆಗಿರೋದನ್ನ ನೀವು ಮತ್ತೆ ರೈಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾವುದು, ಓಲ್ಡರ್ ಟ್ರಾನ್ಸಾಕ್ಷನ್. ಇಸ್ ಇಟ್ ಪಾಸಿಬಲ್? ನೋ, ಇಟ್ಸ್ ನಾಟ್ ಪಾಸಿಬಲ್. ಫೈನ್. ಸೊ ದಟ್ಸ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಜೆಕ್ಟೆಡ್. ಸೇಮ್ ಇಲ್ಲಿ ಕೂಡ ಅಷ್ಟೇ, ಓಲ್ಡರ್ ಟ್ರಾನ್ಸಾಕ್ಷನ್ಸ್ಗೆ ನೀವು ಅಲೌ ಮಾಡಲ್ಲ, ಅದ್ ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಯು ಹ್ಯಾವ್ ಟು ಚೆಕ್ ಇಟ್ ವಿತ್ ದಿ ರೈಟ್. ಓಕೆ, ರೀಡ್ ಆಯಿತು, ರೈಟ್ ಚೆಕ್ ಮಾಡಿ. ದ ಟೈಮ್ ಸ್ಟಾಂಪ್ ಆಫ್ TI ಈಸ್ ಲೆಸ್ ದ್ಯಾನ್
write timestamp of q, will you allow it? No, again you cannot overwrite ww to conflict rise ಆಗುತ್ತೆ. ಹಾಗಿದ್ರೆ ನೀವು ಯಾವಾಗ allow ಮಾಡಬೇಕು? We have to allow timestamp of ti is greater than or equal to read timestamp value, and timestamp of ti should be greater than or equal to write timestamp value. ಎರಡೂ ಕೇಸಸ್ ಅಲ್ಲಿ ಗ್ರೇಟರ್ ಮತ್ತೆ ಈಕ್ವಲ್ ಇದ್ರೆ ಮಾತ್ರ allow ಮಾಡಬೇಕು. Okay, this is about your timestamp ordering protocol. When you are going to allow, when you are not going to allow. Please remember, we are going to allow only when it is for the younger transactions. Younger transactions value update ಮಾಡ್ತೀರಾ, younger transaction value ಕೊಡ್ತೀರಾ. Okay, same thing I have given in the your notes also. Same. ಇಲ್ಲಿ ಏನು ಮಾಡ್ತೀರಾ, ಲೆಸ್ ಇರೋದ್ರಿಂದ allow ಮಾಡಂಗಿಲ್ಲ, ರಿಕ್ವೆಸ್ಟ್ ಫೇಲ್ಸ್ ಆಗುತ್ತೆ. ಗ್ರೇಟರ್ ಇರೋದ್ರಿಂದ allow ಮಾಡ್ತಾ ಇದ್ದೀರಾ. ಫೈನ್. ಇಲ್ಲಿ ಅಷ್ಟೇ. If it is greater, you are going to allow it. Okay, then ti allowed to modify and write the value of a and will become the current value of w ಅಂತ ತಗೊಳ್ತೀರಾ. ಇಲ್ಲಿ if ts of ti is less ಇತ್ತಂದ್ರೆ you are not going to allow, means younger transaction is already using the value of a and updation is not allowed. Okay, ಇಲ್ಲಿ ಏನು ಮಾಡ್ತೀರಾ, so it is in between read and write. Okay, so it means what, in this case always younger transaction has to update the value of a ti. Okay, please remember this, always younger transaction ಏನು ಮಾಡಬೇಕು, ನೀವು allow ಮಾಡಬೇಕು. Okay, okay, I hope you have understood with the how to so how we are using in the timestamp protocol in order in timestamp ordering protocol. Okay, if you have any doubts, please comment me and send the messages. Thank you.